ಬೆಂಗಳೂರು ಅಂತ ಮಹಾನಗರಕ್ಕೆ ನಾನು ಬಿಲ್ಡಿಂಗ್ ಕೆಲಸಕ್ಕೆ ಬಂದಿದ್ದೆ. ಬಟ್ ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ. ಬೇಗ ಬಂದಿರೋದು ನಂಗೆ ಭಾಳ ಬೇಜಾರಾಗೈತಿ. ಅವಕಾಶ ಸಿಕ್ಕಿದ್ರೆ ಇನ್ನೊಂದು 2 ವಾರ ಇರ್ತಿದ್ದೆ ಅನ್ನೋಂಥ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ 5 ವಾರ ಜರ್ನಿ ಮುಗಿಸಿ ಬಂದಂತಹ ಮಲ್ಲಮ್ಮ ಹೇಳ್ತಾ ಇದ್ದಾರೆ. ಮಲ್ಲಮ್ಮ ಅವರು ಒಂದು ಅಪರೂಪದ ಪ್ರತಿಭೆ. ಅವ್ರನ್ನ ಮಾತಾಡ್ಸೋಣ. ಮಲ್ಲಮ್ಮ, ಹೆಂಗದಿರಿ? ಬೆಂಗಳೂರಿಗೆ ಬಿಲ್ಡಿಂಗ್ ಕೆಲ್ಸಕ್ಕೆ ಬಂದಿದ್ರಿ, ಬಿಗ್ ಬಾಸ್ ಮನೆಗೆ ಹೋದ್ರಿ, ಹೆಂಗ ಅನಿಸ್ತಿ? ಈಗ ಏನು ಅನಿಸಾಗತ್ತೈತೆ ಅಂತ? ತುಂಬ ಖುಷಿ ಅನಿಸ್ತವ್ರಿ. ಅಲ್ಲಿ ಹೋಗಿದ್ದಕ್ಕ, ಅಲ್ಲಿ ಆಟ ಆಡಿದಕ್ಕ ತುಂಬ ಖುಷಿ ಅನಿಸ್ತಾರೆ ನನಗೆ. ಎಲ್ಲರೂ ನನಗೆ ಹಚ್ಕೊಂಡಿದ್ದಕ್ಕ ತುಂಬ ಖುಷಿ ಅನಿಸ್ತದೆ ನೋಡ್ರಿ. ಅಮ್ಮ, ಅವಾಗ ಮಾತಾಡಕ್ತಾ ಒಂದು ಮಾತು ಹೇಳಿದ್ರಿ, ಏನಂದ್ರೆ ನಾವು ನಮ್ಮೂರಾಗ ಟಿವಿನೇ ನೋಡ್ತಿರ್ಲಿಲ್ರಿ, ಈಗ ಟಿವಿಯಾಗ ಬರೋಂಗಾಗಿತ್ತು. ಸೊ ಟಿವಿ ತಂದ್ರೆ ಎಲ್ಲಿ ಕೆಟ್ಟ ಹೋಗತ್ತೆ, ದಗದ ಹಾಳಾಕತ್ತೆ ಅಂತ ಯೋಚನೆ ಮಾಡ್ತಿದ್ವಿ ಅಂತ. ಹೆಂಗಿತ್ತಮ್ಮ ನಿಮ್ದು ಊರಾಗಿದ್ದಾಗಿಲ್ದ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಹೆಂಗ್ ಬದಲಾಯ್ತು ಜೀವನ ಅಂತ? ಜೀವನ ಬೆಂಗಳೂರಿಗೆ ಬಂದಿದ್ದು ಬದಲಾಯ್ತು ನೋಡ್ರಿ. ಊರಾಗ ಏನ್ರಿ, ಅಡಿಗೆ ಹೋಗೋದು, ಕೆಲಸ ಮಾಡಿ ಬರೋದು, 10 ಮನೆಗೆ ಬರೋದು, ಅಡಿಗೆ ಮಾಡ್ಕೊಳ್ಳೋದು, ಮಕ್ಕಳದು ಅಷ್ಟೇ ರೀ. ಇಲ್ಲಿ ಬಂದು ಎಲ್ಲ ಕಡೆ ಆಗಿ ಈಗ ಬಿಗ್ ಬಾಸ್ ಮನೆಗೆ ಹೋಗಂಗಾಯ್ತು ನೋಡ್ರಿ. ಎಲ್ಲ ನಮ್ಮ ಮೇಡಮ್ಮರು ಆಶೀರ್ವಾದದಿಂದ ಎಲ್ಲ ಅವರೇ ಮಾಡಿ ಕಳಿಸಿದ್ರು ನನಗೆ. ನನ್ನ ಮಾತು ಹೇಳೋದಕ್ಕೆ, ನನಗೆ ಧೈರ್ಯ ತುಂಬಿದಕ್ಕೆ ಮನೇಶ್ವರು ಅವರು ಇಬ್ಬರು ನಮಗೆ ಹೆಲ್ಪ್ ಮಾಡಿದ್ರಿ. ಎಲ್ಲ ಬಟ್ಟೆ ತರೋದು, ಬರಿ ತರೋದು ನನಗೆಲ್ಲ ಅವರೇ ಮಾಡಿ ಬಿಗ್ ಬಾಸಿಗೆ ಕಳಿಸಿದ್ರು. ಆ ಮೊದಲು ಕೇಳಿದ್ರು, ಮಲ್ಲಮ್ಮ ಬಿಗ್ ಬಾಸಿಗೆ ಕರೆದ್ರೆ ಹೋಗ್ತೆ ಅಂದ್ರೆ ನಮ್ಮ ಮೇಡಮರು. ನಾ ಶಾಲೆ ಕಲ್ತಿಲ್ಲ, ಏನು ಕಲ್ತಿರಿ, ನಮ್ಮಂಥವ್ರಿಗೆ ಯಾಕೆ ಹಂಗೆ ಕರ್ಕೋತಾರೆ, ಅಲ್ಲಿ ನಮ್ಗೆ ಏನು ಬರ್ತಂತ ಕರ್ಕೋತಾರೆ ಅವ್ರಿಗೆ ಅಂತಂದ್ರೆ. ಇಲ್ಲ ಮಲ್ಲಮ್ಮ, ಶಾಲೆ ಕಲಿಯೋದೇನಿಲ್ಲ, ಒಂದು ವೇಳೆ ಕರೆದ್ರಂದ್ರು ಓದ್ತೇನಂತಂದ್ರೆ, ಹಾಂ ಒಂದು ವೇಳೆ ಕರೆದ್ರೆ ಓದ್ತೀನಿ ಅಂತ ಧೈರ್ಯ ಮಾಡಿದ್ರಿ ನಾನು. ಅದು ಹಂಗೆ ಅದು ಬಂದೋಗ್ಬಿಡ್ತೀರಿ. ಹೋಗ್ಲಕ್ಕ ಅಲ್ಲಿಗೆ ತುಂಬ ಖುಷಿ ಆಯ್ತು ರೀ. ಅಲ್ಲಿಗೆ ಓದಕ್ಕೆ ಅಲ್ಲೆಲ್ಲ ತುಂಬ ಎಂಜಾಯ್ ಮಾಡಿ ಬಂದೆ ನೋಡ್ರಿ. ಆಟ ಆಡೋದು, ಆಟ ಆಡೋದು, ಕಾಲೇಜಿಗೆ ಹೋಗೋದು. ಕಾಲೇಜಿಗಂತೂ ಅಲ್ಲಿ ಹೋಗಿದ್ದಿಲ್ಲ ನಮ್ಮೂರಲ್ಲಿ ಸಣ್ಣಕ್ಕಿರಕ್ಕಾಗಿ. ಅಲ್ಲಿ ಕಾಲೇಜಿಗೆ ಹೋಗೋ ಅವಕಾಶ ಸಿಕ್ಕತ್ರಿ. ಒಟ್ಟೆ ನಾವು ತುಂಡು ಬಟ್ಟೆ ಹಾಕಿದ್ರಿ, ಆ ಬಟ್ಟೆ ಹಾಕ್ಕೊಂಡು ಹೋಗಿ ಹಾಕ್ಕೊಳ್ತಾರ ಒಂಥರ ಆಯ್ತು ರೀ. ಮತ್ತೊಂದೇನು ಹಾಕ್ಕೊಂಡಿದ್ದು ಖುಷಿ ಆಯ್ತು ರೀ. ಬಿಡು, ಅಲ್ಲಿ ಊರಲ್ಲಿ ಹಾಕ್ಕೊಂಡೇನು, ಊರಲ್ಲಿ ಹಾಕ್ಕೊಂಡಿಲ್ಲ, ಇಲ್ಲೇನ ಹಾಕ್ಕೊಂಡು ಎಂಜಾಯ್ ಮಾಡ್ಬೇಕಂತ ಹಾಯ್ಕೊಂಡೆ ನೋಡ್ರಿ ಅಲ್ಲಿ ಊರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ತುಂಬ ಖುಷಿ ಆಯ್ತು, ತುಂಬ ಎಂಜಾಯ್ ಮಾಡಿ ಬಂದೆ ನೋಡ್ರಿ ಅಲ್ಲಿ.